ಮಿನಿ ಕುರುಕ್ಷೇತ್ರ ಎಕ್ಸಿಟ್ ಪೋಲ್ ಫಲಿತಾಂಶದ ವಿಶೇಷ ನಾನ್ ಸ್ಟಾಪ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ಬಹಳ ಮುಖ್ಯವಾಗಿ ಕರ್ನಾಟಕದ 2 ಕ್ಷೇತ್ರಗಳ ಉಪಚುನಾವಣೆಯ ಎಕ್ಸಿಟ್ ಪೋಲ್ ಫಲಿತಾಂಶವನ್ನು ನಾವು ನಿಮಗೆ ಹೇಳ್ತೀವಿ. ಹಾಗೆಯೇ ಬಿಹಾರದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ ಫಲಿತಾಂಶವನ್ನು ಕೂಡ ತೋರಿಸ್ತೀವಿ. ಮಿನಿ ಕುರುಕ್ಷೇತ್ರದ ಎಕ್ಸಿಟ್ ಪೋಲ್ ರಿಸಲ್ಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕರ್ನಾಟಕದ 2 ಕ್ಷೇತ್ರಗಳಲ್ಲಿ 3 ಪಕ್ಷಗಳ ಪ್ರಮುಖ ಅಭ್ಯರ್ಥಿಗಳ ಹಣೆ ಬರಹ ಏನಾಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. TV9ನ ಮತಗಟ್ಟ ಸಮೀಕ್ಷೆಯ ರಿಸಲ್ಟ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮಗೆ ನೀಡ್ತಾ ಹೋಗ್ತೀವಿ. ರಾಜರಾಜೇಶ್ವರ ನಗರದಲ್ಲಿ ಗೆಲ್ಲೋದು ಮುನಿರತ್ನನ ಕುಸುಮ ಅವರ ಅನ್ನುವಂಥದ್ದು. RR ನಗರದಲ್ಲಿ ಅಚ್ಚರಿಯ ಫಲಿತಾಂಶವನ್ನೇ ಮತದಾರರು ಬರೆದಿದ್ದಾರಾ? ಯಾವ ಸ್ವರೂಪದ ಫಲಿತಾಂಶ ಬರುವ ನಿರೀಕ್ಷೆ ಇದೆ? ಎಕ್ಸಾಕ್ಟ್ ಪೋಲ್ ರಿಸಲ್ಟ್ಗಿಂತ ಮುಂಚಿತವಾಗಿ ಎಕ್ಸಿಟ್ ಪೋಲ್ ರಿಸಲ್ಟ್ ಅನ್ನ ನೋಡುವಂಥದ್ದು ನಿಜಕ್ಕೂ ಕೂಡ ಕುತೂಹಲ. ಅಂದ ಹಾಗೆ ನವೆಂಬರ್ 2ನೇ ತಾರೀಕಿನಂದು ನವೆಂಬರ್ 3ನೇ ತಾರೀಕಿನಂದು ಯಾವಾಗ ಮತದಾನ ಆಯಿತು ಆ ಮತದಾನದ ದಿವಸನೇ ಎಕ್ಸಿಟ್ ಪೋಲ್ ಅನ್ನ ಮಾಡಬೇಕಾಗಿತ್ತು. ಆದರೆ ಸಹಜವಾಗಿಯೇ ಎಕ್ಸಿಟ್ ಪೋಲ್ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ದೇಶದಲ್ಲಿ ಚುನಾವಣಾ ಆಯೋಗ ನಿಗದಿಪಡಿಸಿರುವಂತೆಯೇ ಇವತ್ತು ಏನು ಬಿಹಾರದ ಕಡೆಯ ಹಂತದ ಫಲಿತಾಂಶ ಅಂದರೆ ಮತದಾನ ನಡೆದಿದೆ. ಇದಾದ ನಂತರನೇ ಎಕ್ಸಿಟ್ ಪೋಲ್ ಅನ್ನು ಕೂಡ ನಡೆಸಬೇಕಾಗಿತ್ತು. ಹಾಗಾಗಿ ಇವತ್ತು ಕರ್ನಾಟಕದ 2 ಕ್ಷೇತ್ರಗಳ ಎಕ್ಸಿಟ್ ಪೋಲ್ ಅನ್ನು ಕೂಡ, ಯಾಕಂದ್ರೆ ಅವತ್ತು ಮತದಾನದ ದಿವಸ ನವೆಂಬರ್ 3ನೇ ತಾರೀಕಿನಂದು ನಾವು ನಡೆಸಿರ್ತಕ್ಕಂತಹ ಆ ಸಮೀಕ್ಷೆಯ ರಿಸಲ್ಟ್ ಅನ್ನು ನಿಮಗೆ ಇವತ್ತು ತೋರಿಸ್ತೀವಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಯಾವ ಸ್ವರೂಪದಲ್ಲಿ ಇದರ ಬಗ್ಗೆ ಏನೋ ಒಂದು ನಿರೀಕ್ಷೆ ಹುಟ್ಟಿದೆ. ಈ 2 ಕ್ಷೇತ್ರಗಳಲ್ಲಿ ಯಾವ ಸ್ವರೂಪದಲ್ಲಿ ಪಕ್ಷಗಳು ಕ್ಯಾಂಪೇನ್ ಅನ್ನು ನಡೆಸಿದ್ವು ಮತ್ತು ಯಾವ ರೀತಿಯಂತ ರಿಸಲ್ಟ್ ಅನ್ನ ನಿರೀಕ್ಷೆ ಮಾಡ್ತಾ ಇದ್ದಾವೆ ಆ ಸುದ್ದಿಯನ್ನು ತೋರಿಸಿ ನೋಡಿ. ಜನತಂತ್ರದ ವ್ಯವಸ್ಥೆ ಉಳಿಬೇಕು ಅನ್ನೋದಾದ್ರೆ ಆ ವ್ಯಕ್ತಿಯನ್ನ ನೀವು ಸೋಲಿಸಲೇಬೇಕು. ಬಿಜೆಪಿಗೆ ಒಂದು ದೊಡ್ಡ ಮುಳ್ಳು. ಟೆನ್ಷನ್ ಅವ್ರಿಗೆ ಪ್ರಾರಂಭ ಆಯ್ತದೆ. ಆ ಟೆನ್ಷನ್ ಮೆಡಿಸಿನ್ ಅವ್ರು ತಗೊಳ್ಳೋದು ಒಳ್ಳೇದು. ಅಶೋಕ್ ಒಕ್ಕಲಿಗಲ್ವಾ? ಕಾಸು ಕೊಡ್ತೀವಿ ಓಟ್ ಹಾಕ್ರಿ. ತಿಂಗಳುಗಟ್ಟಲೆ ಅಬ್ಬರದ ಪ್ರಚಾರ. ಕುರುಕ್ಷೇತ್ರ ಕದನ ಗೆಲ್ಲಲು ಭಯಂಕರ ಕಸರತ್ತು. ತಂತ್ರಕ್ಕೆ ತಂತ್ರ, ಏಟಿಗೆ ಏಟು, ದಾಳಿಗೆ ಪ್ರತಿದಾಳಿ. ಅದೆಷ್ಟು ಜಿದ್ದು, ಅದೆಂಥ ಹೋರಾಟ. ಕೇಸರಿ ಕಲಿಗಳು ಗರ್ಜಿಸುತ್ತಿದ್ರೆ ಕೈ ಕಟ್ಟಾಳುಗಳು ಹೇಳಿಡ್ತಿದ್ರು. ತೆರೆ ಹೊತ್ತ ಮಹಿಳೆಗೆ ಆರ್ಭಟವೋ ತಾರಕಕ್ಕೇರಿತ್ತು. 2 ಕ್ಷೇತ್ರ ಆದರೂ ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಮೂಡಿಸಿತ್ತು ಮಿನಿ ಕುರುಕ್ಷೇತ್ರ, ಅರ್ಥಾತ್ ರಾಜರಾಜೇಶ್ವರಿ ನಗರ ಹಾಗೂ ಶಿರಾ ಉಪಚುನಾವಣೆ. ಬೈ ಎಲೆಕ್ಷನ್ ಅನ್ನೋ ಸಿನಿಮಾದ ಕ್ಲೈಮ್ಯಾಕ್ಸ್ ಮುಗಿದು ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಅಂದ್ರೆ ನವೆಂಬರ್ 3ರಂದೇ ಮತದಾರ ಯಾರ ಹಣೆ ಬರಹ ಏನು ಅಂತ ಬರೆದಾಗಿದೆ. ಈಗೇನಿದ್ರು ಮತದಾರನ ಮರ್ಮ ಅರಿಯೋ ಸಮಯ, ಅರ್ಥಾತ್ ಬೈ ಎಲೆಕ್ಷನ್ ರಿಸಲ್ಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 3 ಪಕ್ಷದ ಅಭ್ಯರ್ಥಿಗಳ ಹಣೆ ಬರಹ ನಿರ್ಧಾರಕ್ಕೆ ಕೌಂಟ್ ಡೌನ್. ಬಿಜೆಪಿಗೆ ಪ್ರತಿಷ್ಠೆ, ಕಾಂಗ್ರೆಸ್ಗೆ ಅಸ್ತಿತ್ವ, ಜೆಡಿಎಸ್ಗೆ ಅಳಿವೋ ಉಳಿವೋ. ರಾಜರಾಜೇಶ್ವರಿ ನಗರ, ಶಿರಾ 2 ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯ ಮತದಾನ ಕಂಪ್ಲೀಟ್ ಆಗಿದೆ. ಬಿಜೆಪಿಗೆ ಈ ಚುನಾವಣೆ ಪ್ರತಿಷ್ಠೆಯಾದರೆ ಕಾಂಗ್ರೆಸ್ಗೆ ಅಸ್ತಿತ್ವದ ಹೋರಾಟ. ಇನ್ನು ಜೆಡಿಎಸ್ಗೆ ಅಳಿವೋ ಉಳಿವನ್ನ ನಿರ್ಧರಿಸೋ ಚುನಾವಣೆ. ಹೀಗಾಗಿ ಕದನವನ್ನ ಗೆಲ್ಲೋಕೆ ರಣರಂಗದಲ್ಲಿ ಜಾತಿ ಅಸ್ತ್ರ, ಪ್ರೊಟೆಸ್ಟ್ ತಂತ್ರ, ಅಭಿವೃದ್ಧಿ ಮಂತ್ರ, ಸಿನಿಮಾ ಸ್ಟಾರ್ಗಳ ಮತಬೇಟೆ ಸೂತ್ರ, ಟೀಕಾಸ್ತ್ರ, ಹೀಗೆ ಎಲ್ಲ ಅಸ್ತ್ರಗಳನ್ನು ಪ್ರಯೋಗಿಸಲಾಗಿದೆ.
ಮಿನಿ ಕುರುಕ್ಷೇತ್ರ ಕದನದ ಫಲಿತಾಂಶಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನಾಡಿದ್ದು ಅಂದ್ರೆ ನವೆಂಬರ್ 10ರಂದು ಫಲಿತಾಂಶ ಹೊರಬೀಳಲಿದೆ. ಆದ್ರೆ ಅಸಲಿ ರಿಸಲ್ಟ್ಗೂ ಮುನ್ನ ಮತಗಟ್ಟೆ ಸಮೀಕ್ಷೆಯ ಫಲಿತಾಂಶದ ಕುತೂಹಲವೇ ತಾರಕಕ್ಕೇರಿದೆ. ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ ಎಕ್ಸಿಟ್ ಪೋಲ್ ರಿಸಲ್ಟ್. ಮತಗಟ್ಟೆ ಸಮೀಕ್ಷೆಯಲ್ಲಿ ಯಾರ ಹಣೆಬರಹ ಏನಾಗಿರುತ್ತೆ? ಇಂದು ಹೊರಬೀಳೋ ಸಮೀಕ್ಷೆ ಫಲಿತಾಂಶವೇ ನಿಜವಾಗುತ್ತಾ? ಎಕ್ಸಿಟ್ ಪೋಲ್ ರಿಸಲ್ಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾರ ಹಣೆಬರಹ ಏನಾಗಿರಲಿದೆ ಅನ್ನೋದರ ಸುಳಿವು ಸಿಗಲಿದೆ. ಮತದಾರನ ಮರ್ಮ ಏನಾಗಿದೆ ಅನ್ನೋದನ್ನ ಅರಿಯೋ ಸಮಯ ಬಂದಾಗಿದೆ. ಆರ್ ನಗರ ಕಮಲ ಕಬ್ಜಾ ಮಾಡುತ್ತಾ ಕೈ ಮೇಲಾಗುತ್ತಾ? ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಶಿರಾ ಶಿಕಾರಿ ಮಾಡೋದ್ಯಾರೋ? ಇಂದು ಹೊರಬೀಳೋ ಎಕ್ಸಿಟ್ ಪೋಲ್ ಫಲಿತಾಂಶ ಯಾರ ಕೈ ಮೇಲಾಗುತ್ತೆ, ಯಾರು ಮಣ್ಣು ಮುಕ್ತಾರೆ ಅನ್ನೋ ಸುಳಿವನ್ನ ನೀಡಲಿದೆ. ನವೆಂಬರ್ 10ರಂದು ಬರೋ ಫಲಿತಾಂಶವೇ ಅಂತಿಮವಾದರೂ ಇಂದಿನ ಮತಗಟ್ಟೆ ಸಮೀಕ್ಷೆಯ ರಿಸಲ್ಟ್ ಮತಭೂಮಿಯ ಚಿತ್ರಣವನ್ನ ಬಿಡಿಸಿ ಇಡುತ್ತೆ. ಹಾಗಾದ್ರೆ 2 ಕ್ಷೇತ್ರಗಳ ಪೈಕಿ ಭಾರಿ ಸದ್ದು ಮಾಡಿದ, ಭಾರಿ ಜಿದ್ದಿಗೆ ಕಾರಣವಾದ ಆರ್ ನಗರದಲ್ಲಿ ಅಭ್ಯರ್ಥಿಗಳ ಬಲಾಬಲ ಏನು? ಮುನಿರತ್ನಗೆ ಇರೋ ಬಲವೇನು, ಕುಸುಮಾಗೆ ಇರೋ ಶಕ್ತಿ ಏನು, ಹಾಗೆ ತನ್ನದೇ ಆದ ಫೈಟ್ ನೀಡ್ತಿರೋ ಜೆಡಿಎಸ್ ಪಾತ್ರವೇನು, ಅದನ್ನೇ ತೋರಿಸ್ತೀವಿ ನೋಡಿ. ಅಂದಹಾಗೆ ಆರ್ ನಗರ ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ನಿಂದ 2 ಬಾರಿ ಗೆದ್ದಿರೋ ಮುನಿರತ್ನ ತಮ್ಮದೇ ಆದ ಹಿಡಿತ ಹೊಂದಿದ್ದಾರೆ. ಆದ್ರೆ ಈ ಬಾರಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದಾರೆ. ಬಿಜೆಪಿ ಸೇರಿರೋ ಮುನಿರತ್ನ ಈ ಸಲ ಗೆದ್ರೆ ಮಂತ್ರಿ ಸ್ಥಾನ, ಸೋತ್ರೆ ಅತಂತ್ರರಾಗಲಿದ್ದಾರೆ. ಅಷ್ಟಕ್ಕೂ ಕ್ಷೇತ್ರದಲ್ಲಿ ಸ್ಲಂನಲ್ಲಿ ವಾಸಿಸೋ ಮತದಾರರ ಹಾಗೂ ತಮಿಳರ ಮತಗಳನ್ನೇ ಮುನಿರತ್ನ ಹೆಚ್ಚಾಗಿ ನೆಚ್ಚಿಕೊಂಡಿದ್ದಾರೆ. ಲಕ್ಷ್ಮೀದೇವಿನಗರ, ಜೆಪಿ ಪಾರ್ಕ್, ಜಾಲಹಳ್ಳಿ ವಾರ್ಡ್ಗಳು ಮುನಿರತ್ನಗೆ ಬಲ ನೀಡೋ ಏರಿಯಾಗಳಾಗಿದ್ರೆ ಆರ್ ನಗರ, ಕೊಟ್ಟಿಗೆ ಪಾಳ್ಯದಲ್ಲಿ 50-50 ಅನ್ನೋ ಪರಿಸ್ಥಿತಿ ಇದೆ. ಇದಿಷ್ಟು ಮುನಿರತ್ನರ ಪ್ಲಸ್ ಅಂಡ್ ಮೈನಸ್. ಆದ್ರೆ ಕಾಂಗ್ರೆಸ್ನಲ್ಲಿಯೂ ಭಾರಿ ಲೆಕ್ಕಾಚಾರವಿದೆ. ಯಾಕಂದ್ರೆ ಆರ್ ನಗರದಲ್ಲಿ ಕುಸುಮ ಅಭ್ಯರ್ಥಿಯಾಗಿದ್ರು. ಇದು ಡಿಕೆ ಶಿವಕುಮಾರ್ಗೆ ಪ್ರತಿಷ್ಠೆ, ಅಸ್ತಿತ್ವ ಎಲ್ಲವೂ ಆಗಿದೆ. ಯಾಕಂದ್ರೆ ಆಗ್ಲೇ ಹೇಳಿದಂತೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕುಸುಮ ಸ್ಪರ್ಧೆ ಮಾಡಿದ್ರು. ಇದು ಡಿಕೆಶಿ ಚುನಾವಣೆ ಅಂತಲೇ ಬಿಂಬಿತವಾಗಿದ್ದು ಡಿಕೆಶಿ ಕೂಡ ಇದನ್ನ ತುಂಬಾನೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾದ್ಮೇಲೆ ನಡೀತಾ ಇರೋ ಮೊದಲ ಎಲೆಕ್ಷನ್ ಇದಾಗಿದೆ. ಒಂದ್ ವೇಳೆ ಕುಸುಮ ಗೆದ್ರೆ ಹೈಕಮಾಂಡ್ಗೆ ಉತ್ತಮ ಸಂದೇಶ ರವಾನೆಯಾಗಲಿದೆ. ಒಂದ್ ವೇಳೆ ಸೋತ್ರೆ ಡಿಕೆ ಶಿವಕುಮಾರ್ ವಿರುದ್ಧ ಟೀಕಿಸೋಕೆ ಆಡಳಿತ ಪಕ್ಷಕ್ಕೆ ಟೀಕಾಸ್ತ್ರ ಸಿಕ್ಕಂತಾಗುತ್ತದೆ. ಇಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜ್ಞಾನಭಾರತಿ, ಲಗ್ಗೆರೆ, ಯಶವಂತಪುರ ವಾರ್ಡ್ನಲ್ಲಿ ಹೆಚ್ಚು ಪ್ರಭಾವ ಹೊಂದಿದ್ದು ಒಕ್ಕಲಿಗ, ಮುಸ್ಲಿಂ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮತಗಳನ್ನು ಕಾಂಗ್ರೆಸ್ ನೆಚ್ಚಿಕೊಂಡಿದೆ. ಇನ್ನೊಂದೆಡೆ ಶಿರಾದಲ್ಲಿ ಕಾಂಗ್ರೆಸ್ನಿಂದ ಟಿಬಿ ಜಯಚಂದ್ರ, ಬಿಜೆಪಿಯಿಂದ ರಾಜೇಶ್ ಗೌಡ ಹಾಗೂ ಜೆಡಿಎಸ್ನಿಂದ ದಿವಂಗತ ಸತ್ಯನಾರಾಯಣ ಅವರ ಪತ್ನಿ ಅಮ್ಮಾಜಮ್ಮ ಅಖಾಡದಲ್ಲಿದ್ದಾರೆ. ಆದರೆ ಜೆಡಿಎಸ್ ಕಾಂಗ್ರೆಸ್ ನಡುವೆ ಫೈಟ್ ಏರ್ಪಟ್ಟಿದ್ದು ಅಖಾಡಕ್ಕೆ ವಿಜಯೇಂದ್ರ ಎಂಟ್ರಿ ಬಳಿಕ ರಣರಂಗದ ಚಿತ್ರಣ ಬದಲಾಗಿದೆ ಅನ್ನೋ ವಿಶ್ಲೇಷಣೆಗಳು ರಾಜಕೀಯ ವಲಯದಲ್ಲಿ ನಡೆಯುತ್ತಿವೆ. ಅಲ್ಲದೆ ಮದಲೂರು ಕೆರೆ ಈ ಬಾರಿ ಚುನಾವಣೆಯ ಕೇಂದ್ರ ಬಿಂದುವಾಗಿದೆ. ಒಟ್ಟಾರೆ ಯಾರ ಬಲ ಏನೇ ಇದ್ರು, ಯಾರ ಮೈನಸ್ ಏನೇ ಇದ್ರು ಮತದಾರ ಎಲ್ಲವನ್ನೂ ಅಳೆದು ತೂಗಿ ಅಭ್ಯರ್ಥಿಗಳ ಹಣೆಬರಹವನ್ನ ಬರೆದಾಗಿದೆ. ಮತದಾರ ಯಾರಿಗೆ ಬಲ ತುಂಬಿ ಮೇಲೆ ಎತ್ತುತ್ತಾನೆ, ಯಾರನ್ನ ಕೆಳಗೆ ಬೀಳಿಸ್ತಾನೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುವುದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಬ್ಯೂರೋ ರಿಪೋರ್ಟ್, TV9.
ಇನ್ನು ಎರಡೂ ಕ್ಷೇತ್ರದಲ್ಲಿ ಈ ಪರ್ಸೆಂಟೇಜ್ ಇದೆಯಲ್ಲ, ವೋಟ್ ಪರ್ಸೆಂಟ್, ಅದು ಬಹಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಹೀಗಾಗಿ ಇದರ ಬಗ್ಗೆನೂ ಕೂಡ ಸಾಕಷ್ಟು ಲೆಕ್ಕಾಚಾರಗಳು ಶುರುವಾಗಿದೆ. ಯಾಕಂದರೆ ನೋಡಿ, ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಈ ಬಾರಿ ವೋಟ್ ಪ್ರಮಾಣ ಬಹಳಷ್ಟು ಕಡಿಮೆ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಂತೂ ಬಹಳ ನೀರಸವಾದಂಥ ವಾತಾವರಣ. ಆದರೆ ಶಿರಾದಲ್ಲಿ ಪರವಾಗಿಲ್ಲ, ಶಿರಾದಲ್ಲಿ ಜನ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಇದರ ಮೇಲೆ ರಾಜಕೀಯ ಲೆಕ್ಕಾಚಾರಗಳು ಈಗ ಶುರುವಾಗಿದೆ. ಹಾಗಾದರೆ ಈ ವೋಟಿನ ಮೇಲೆ ಯಾವ ರೀತಿ ಲೆಕ್ಕಾಚಾರಗಳು ಶುರು ಆಗಿದೆ, ಅದೇನಾಗಬಹುದು, ಬನ್ನಿ ನೋಡೋಣ. ಬೈ ಎಲೆಕ್ಷನ್ ರಿಸಲ್ಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ರಿಸಲ್ಟ್ಗೂ ಮುನ್ನ ಎಕ್ಸಿಟ್ ಪೋಲ್ ರಿಸಲ್ಟ್ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಆದ್ರೆ ಮತದಾನದ ದಿನ ನಡೆದ ವೋಟಿಂಗ್ ಹಾಗೂ ವೋಟಿಂಗ್ ಪರ್ಸೆಂಟೇಜ್ ಈಗ ರಾಜ್ಯ ರಾಜಕಾರಣದಲ್ಲಿ ಮೂರೂ ಪಕ್ಷಗಳಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ. ಮತಭೂಮಿಯಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್. ಎಸ್, 2 ಕ್ಷೇತ್ರ, ಪ್ರಮುಖವಾಗಿ 6 ಅಭ್ಯರ್ಥಿಗಳು. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಈ 3 ಪಕ್ಷಗಳ ಮಧ್ಯೆ ಮಿನಿ ಕುರುಕ್ಷೇತ್ರ ಯುದ್ಧ. ಇಂಥ ಯುದ್ಧದಲ್ಲಿ ಮತದಾರನಿಗೆ ನಿರ್ಣಾಯಕ ಸ್ಥಾನ. ಅದ್ಯಾವ ಮತಭಿಕ್ಷೆಗಾಗಿ ಸಮರಾಂಗಣದಲ್ಲಿ ಅಭ್ಯರ್ಥಿಗಳು ತೊಡೆತಟ್ಟಿದ್ರೋ ಅದೇ ಮತಭಿಕ್ಷೆಯನ್ನ ನೀಡಿರೋ ಮತದಾರ ಪ್ರಭು ಎಲ್ಲರ ಹಣೆ ಬರಹವನ್ನ ಬರೆದು ಮತಯಂತ್ರದಲ್ಲಿ ಭದ್ರ ಮಾಡಿದ್ದಾನೆ. ಆದ್ರೆ ಮತದಾನದ ಬಳಿಕ ಒಟ್ಟಾರೆ ವೋಟಿಂಗ್ ಪರ್ಸೆಂಟೇಜ್ ಈಗ ರಾಜಕೀಯ ಮತಗಣಿತಕ್ಕೆ ಮುನ್ನುಡಿ ಬರೆದಿದೆ. ಆರ್ಆರ್ ನಗರಕ್ಕೆ ಹೋಲಿಸಿದ್ರೆ ಶಿರಾದಲ್ಲೇ ಹೆಚ್ಚು ಮತದಾನ. ಹೌದು, ಈ ಬಾರಿ ರಾಜರಾಜೇಶ್ವರಿ ನಗರದಲ್ಲಿ ಕಳೆದ ಬಾರಿಗಿಂತ ನೀರಸ ಮತದಾನ ನಡೆದಿದ್ರೆ ಶಿರಾದಲ್ಲಿ ಕಳೆದ ಬಾರಿಗಿಂತ ಹೆಚ್ಚು ಮತದಾನ ನಡೆದಿದೆ. ಜನರು ಬರೆದಿರೋ ತೀರ್ಪು ಮತಪೇಟಿಗೆಯಲ್ಲಿದೆ. ಆದ್ರೆ ಹೊರಗೆ ಲೆಕ್ಕಾಚಾರ ಜೋರಾಗಿದೆ. ಅದರಲ್ಲೂ 3 ಪಕ್ಷಗಳಲ್ಲಿ ನಡೀತಾ ಇರುವ ಆಂತರಿಕ ಲೆಕ್ಕ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಹಾಗಿದ್ರೆ ಆ ಆಂತರಿಕ ಲೆಕ್ಕಾಚಾರ ಏನು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮೊದಲು 2 ಕ್ಷೇತ್ರದಲ್ಲಿ ನಡೆದ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನೊಮ್ಮೆ ನೋಡ್ಬೇಕು. ಅಂದಹಾಗೆ ಆರ್ಆರ್ ನಗರದಲ್ಲಿ ಈ ಬಾರಿ 45.24% ಮತದಾನ ನಡೆದಿದೆ. ಆದರೆ 2018ರಲ್ಲಿ ನಡೆದ ಚುನಾವಣೆ ವೇಳೆ 56% ಮತದಾನ ನಡೆದಿತ್ತು. ಇನ್ನು ಶಿರಾದಲ್ಲಿ ಈ ಬಾರಿ 82.31% ಮತದಾನ ನಡೆದಿದೆ. ಆದರೆ 2018ರಲ್ಲಿ 80% ಮತದಾನ ನಡೆದಿತ್ತು. ಹೀಗಾಗಿಯೇ ಈ ವೋಟಿಂಗ್ ಪರ್ಸೆಂಟೇಜ್ ಮೇಲೆ ಲೆಕ್ಕಾಚಾರಗಳು ನಡೀತಿವೆ. ಅದೇನು ಅಂದ್ರೆ, ಆರ್ಆರ್ ನಗರದಲ್ಲಿ ಮುನಿರತ್ನ ಎಲ್ಲರಿಗೂ ಪರಿಚಿತ ನಾಯಕ. ಹೀಗಾಗಿಯೇ ಕಮಲಪಾಳ್ಯದಲ್ಲಿ ಆರಂಭದಲ್ಲಿ ಗೆಲುವಿನ ಅಂತರ 50,000ಕ್ಕಿಂತ ಹೆಚ್ಚು ಎಂಬ ಮಾತಿತ್ತು. ಆದರೆ ಮೊನ್ನೆ ಮತದಾನ ಮುಕ್ತಾಯವಾಗುವ ವೇಳೆಗೆ ಬಿಜೆಪಿ ನಾಯಕರ ಆಂತರಿಕ ಲೆಕ್ಕಾಚಾರ ಉಲ್ಟಾಪಲ್ಟಾ ಆಗಿದೆ ಎನ್ನಲಾಗಿದೆ. ಪಕ್ಷದ ನಾಯಕರ ಪ್ರಕಾರ ಸುಮಾರು 8ರಿಂದ 10,000 ಮತಗಳ ಅಂತರದಲ್ಲಿ ಗೆಲ್ಲೋ ನಿರೀಕ್ಷೆ ಇದೆಯಂತೆ. ಯಶವಂತಪುರ ವಾರ್ಡ್ನಲ್ಲಿ ನಿರೀಕ್ಷೆಯಷ್ಟು ಲೀಡ್ ಸಿಗೋದಿಲ್ಲ ಮತ್ತು ಜ್ಞಾನಭಾರತಿಯಲ್ಲಿ ಸ್ವಲ್ಪ ಹಿನ್ನಡೆಯಾಗಿದೆ ಅನ್ನೋದು ಪಕ್ಷದ ನಾಯಕರ ವಿಶ್ಲೇಷಣೆ. ಇದೇ ಕಾರಣಕ್ಕೆ ಗೆಲುವಿನ ಅಂತರ ಇನ್ನೂ ಕಡಿಮೆ ಆದ್ರೂ ಅಚ್ಚರಿ ಪಡಬೇಕಿಲ್ಲ ಅಂತಿದ್ದಾರೆ. ಹಾಗಿದ್ರೂ ಗೆಲುವು ಮಾತ್ರ ಮುನಿರತ್ನರದ್ದೇ ಅನ್ನೋ ಮಾತಂತೂ ಬಿಜೆಪಿಯಲ್ಲಿ ಬಲವಾಗಿ ಕೇಳಿಬರ್ತಿದೆ. ಇನ್ನು ಇತ್ತ ಕಾಂಗ್ರೆಸ್ನಲ್ಲಿ ಕುಸುಮಾ ಗೆಲುವಿನ ಬಗ್ಗೆ ಬೇರೆಯದೇ ಸ್ವರೂಪದಲ್ಲಿ ಲೆಕ್ಕ ಹಾಕಲಾಗ್ತಿದೆ. ಆದರೆ ಮತದಾನ ಪ್ರಮಾಣ ಕಡಿಮೆಯಾಗಿರೋದು ಕಾಂಗ್ರೆಸ್ಗೆ ಆತಂಕ ಹೆಚ್ಚಿಸಿದೆ. ಹಾಗಿದ್ರೂ ಕ್ಷೇತ್ರದಲ್ಲಿ ಮತದಾರರ ನಡುವೆ ಅಂಡರ್ ಕರೆಂಟ್ ಕುಸುಮಾ ಪರವಿತ್ತು ಅನ್ನೋದು ಕೈ ನಾಯಕರ ವಾದ. ವಿಶೇಷವಾಗಿ ರಾಜರಾಜೇಶ್ವರಿ ನಗರ, ಕೊಟ್ಟಿಗೆಪಾಳ್ಯ, ಜ್ಞಾನಭಾರತಿ ಹಾಗೂ ಲಗ್ಗೆರೆ ವಾರ್ಡ್ಗಳಲ್ಲಿ ಒಕ್ಕಲಿಗರು ದೊಡ್ಡ ಮಟ್ಟದಲ್ಲಿ ಕೈ ಹಿಡಿದಿದ್ದಾರೆ ಅನ್ನೋ ವಿಶ್ವಾಸ ಹೊಂದಿದ್ದಾರೆ. ಜೊತೆಗೆ ಮುಸ್ಲಿಂ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಮತ ಹಾಕಲು ಬಂದಿಲ್ಲ ಅನ್ನೋದು ಕಾಂಗ್ರೆಸ್ನ ಆತಂಕ ಹೆಚ್ಚಿಸಿದೆ. ಇಷ್ಟಾಗಿಯೂ ಬಿಜೆಪಿಯೊಳಗಿನ ಆಂತರಿಕ ಫೈಟ್ನ ಲಾಭ ತಮಗೆ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಕೈಪಡೆ ಇದೆ. ಇದರಿಂದಾಗಿ ಫಲಿತಾಂಶ ರೋಚಕವಾಗಿರಲಿದೆ ಅನ್ನೋದು ಕೈ ನಾಯಕರು ಹೇಳ್ತಿರೋ ಮಾತು.
ಇನ್ನು ಶಿರಾದಲ್ಲೂ ಇದೇ ರೀತಿ ರಾಜಕೀಯ ಲೆಕ್ಕಾಚಾರ ನಡೀತಿದೆ. ಯಾಕಂದ್ರೆ ಶಿರಾ ಕ್ಷೇತ್ರದಲ್ಲಿ ಇದುವರೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಮಾತ್ರ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಡ್ತಿತ್ತು. ಆದರೆ ಇದೇ ಮೊದಲ ಬಾರಿಗೆ ಬಿಜೆಪಿ ಇಲ್ಲಿ ಇಬ್ಬರು ಸಾಂಪ್ರದಾಯಿಕ ಎದುರಾಳಿಗಳಿಗೆ ಭರ್ಜರಿ ಟಕ್ಕರ್ ಕೊಟ್ಟಿದೆ. ಒಟ್ಟಾರೆ ಮಿನಿ ಕುರುಕ್ಷೇತ್ರದಲ್ಲಿ ಈಗಾಗಲೇ ಜನ ತೀರ್ಪು ಬರೆದಿದ್ದಾರೆ. ಜನರು ಕಣ್ಣೀರಿಗೆ ಕರಗಿದ್ರು, ಅಭಿವೃದ್ಧಿಯ ಮಾತುಗಳಿಗೆ ಮಣೆ ಹಾಕಿದ್ರು ಅನ್ನೋದಕ್ಕೆ ಈಗ ಉತ್ತರ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನೇನು ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನು ನಿಮಗೆ ತೋರಿಸ್ತೀವಿ. ಹಾಗೆಯೇ ಈ ಮಿನಿ ಕುರುಕ್ಷೇತ್ರದ ಸಂದರ್ಭದಲ್ಲಿ ರಾಜಕೀಯ ನಾಯಕರ ಮಾತಿನ ಫೈಟ್ ಯಾವ ಸ್ವರೂಪದಲ್ಲಿ ಸಾಗಿತ್ತು ಅನ್ನುವಂತಹ ಸುದ್ದಿಯನ್ನು ಕೂಡ ನಿಮಗೆ ಮತ್ತೊಮ್ಮೆ ರಿಕಾಲ್ ಮಾಡೋದಕ್ಕೆ ತೋರಿಸ್ತೀವಿ.